ನಮ್ಮ ಮನೆಯಲ್ಲಿ ಅತಿಥಿ ಅವರು ಬರ್ತಾ ಇದ್ದಾರೆ. ತುಂಬಾ ಕಾಸ್ಟ್ಲಿ ಫಿಶ್ ಇದು ಬೆಕ್ಕು ಅಲ್ವಾ ಇಟ್ಟು ಹೋಗಿದ್ದಾರೆ ಬೆಕ್ಕುಗೆ. ಎಂತ ಇಲ್ಲ ಖಾಜಾವು ಎಂತ ಇಲ್ಲ. ನಾನು ಆಕ್ಚುಲಿ ಪಾಪ್ಲೆಟ್ ಮಾಡುದು ಫಸ್ಟ್ ಟೈಮ್. ಆಕ್ಚುಲಿ ಲಂಚ್ಗೆ ಟೊಮೆಟೊ ಸಾರು, ಅಂಗುಡದು ಮೊಟ್ಟೆ, ಅನ್ನ ಎಲ್ಲ ಉಲ್ಟಾನೆ. ಅಯ್ಯೋ ನಾನು ಇದೇ ಮಿಕ್ಸ್ ಇದೆ ಮಾಡಿ ನೋಡಿ. ಪಾಪ್ಲೆಟ್ ಅದೇ ರಗಳೆ, ಅದರಲ್ಲಿ ಕೂಡ ಕಟ್ ಮಾಡ್ಲಿಲ್ಲ. ಇದೆ ನನ್ನ ಸೀಕ್ರೆಟ್ ಇಂಗ್ರೀಡಿಯಂಟ್. 14, 15, 16, 17, 18, 19, 20 ಆದ ನಂತರ ಊಟ ಪಾಪ್ಲೆಟ್ ಕ್ಲಾಸು ಇವತ್ತೇ ಉಂಟಿಸಿ ಇಲ್ಲಿ ನೋಡಿ ತಪ್ಪು ಜಸ್ಟ್ ಮಾಡಿದ್ದೀನಿ ಅಷ್ಟೇ. ವಾಹ್ ಕಬಾಬು. ಹಾಯ್ ಗೈಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗೈಸ್. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನಮ್ಮ ಮನೆಯಲ್ಲಿ ಟುಡೇ ಅತಿಥಿ ಅವರು ಬರ್ತಾ ಇದ್ದಾರೆ. ಓಕೆ, ಸೊ ನಿಮಗೆ ಗೊತ್ತಿರಬೇಕು ನಾನು ನಿನ್ನೆ ನಾನು ಮಲ್ಪೆಗೆ ಹೋಗಿದ್ದೀನಿ. ಮಲ್ಪೆ ಫಿಶ್ ತಗೊಂಡು ಬರಲಿಕ್ಕೆ, ಯಾಕೆಂದರೆ ಅತಿಥಿ ಅವರು ಬರ್ತಾ ಇದ್ದಾರೆ ಅಲ್ವಾ. ಸೊ ಎಂತ ಫಿಶ್ ತಂದಿದ್ದೀನಿ ಅಂತ ಇಷ್ಟು ತಂದಿದ್ದೀನಿ, ಬಟ್ ಜಾಸ್ತಿ ತಂದಿಲ್ಲ, ಸ್ವಲ್ಪ ತಂದಿದ್ದೀನಿ. ಸೊ ಇವತ್ತೇ ಅತಿಥಿ ಅವರಿಗೆ ನಾನು ಎಂತ ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ಇಲ್ಲಿ ಇದ್ರಿಗೆ ನೀವು ಪಾಪ್ಲೆಟ್, ನಾವು ಪಾಪ್ಲೆಟ್ ಅಂತ ಹೇಳ್ತೀವಿ, ಯಾರು ಮಾಂಚಿ ಅಂತ ಹೇಳ್ತಾರೆ. ಓಕೆ, ತುಂಬ ಕಾಸ್ಟ್ಲಿ ಗೈಸ್. ಇದೇ ಜಸ್ಟ್ 5 ಫಿಶ್ಗೆ ನಾನು ಒಂದು 600 ರೂಪಾಯಿ ಕೊಟ್ಟಿದ್ದೀನಿ. ಮತ್ತು ಇದೆ ಬಂಗುಡೆ ನೋಡಿ, ಬಂಗುಡೆಗೆ ನಾನು ಒಂದು ಎಷ್ಟು 500 ರುಪೀಸ್ ಕೊಟ್ಟಿದ್ದೀನಿ ನಾನು ಜಸ್ಟ್ ಇದಕ್ಕೆ. ಓಕೆ, ಮಿಕ್ಸ್ ಫಿಶ್ ಉಂಟು, ಇದೆ ಎಟ್ಟಿ ಕೂಡ ಉಂಟು, ಇದೆ 300 ರೂಪಾಯಿ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಅತಿಥಿ ಯಾರು ಅಂತ ಯೋಚನೆ ಮಾಡ್ತೀರಾ ನೀವು? ಆ್ಯಕ್ಚುಲಿ ಅತಿಥಿ ಯಾರು ಗೊತ್ತುಂಟ, ನನ್ನ ಅಪ್ಪ ಸೈಡಿಂದ ಅತಿಥಿ ಅವರು ಆ್ಯಕ್ಚುಲಿ ನನ್ನ ಮನೆಯಲ್ಲಿ ಬರ್ತಾ ಇದ್ದಾರೆ. ಓಕೆ, ಸೊ ಟುಡೇ ಇದೆ ನನ್ನ ಮನೆಯಲ್ಲಿ ತಮ್ಮನ ಉಂಟು. ಓಕೆ, ನಾ ಜಾಸ್ತಿ ಏನು ತಮ್ಮನೇ ಇಲ್ಲ, ಮೀನುಂಟು. ಮತ್ತು ಎಂತ ಗೊತ್ತುಂಟ, ನಮ್ಮ ಮ್ಯಾಂಗ್ಳೂರ್ ಪೀಪಲ್ ಆ್ಯಕ್ಚುಲಿ ಅತಿಥಿ ಅವರು ಬರ್ತಾರಲ್ವ ಮನೆಯಲ್ಲಿ. ಸೊ ಫಸ್ಟ್ ನಾವು ಮಾಡೋದು ಕೋಳಿ. ಓಕೆ, ಯಾವಾಗ ಅತಿಥಿ ಅವರು ಬರ್ತಾರೆ ಕೋಳಿ ಕಂಪಲ್ಸರಿ ಇಲ್ಲಿ ಮ್ಯಾಂಗ್ಳೂರಲ್ಲಿ. ಓಕೆ, ಸೊ ನಾನು ಒಂದು ಸೆಕೆಂಡ್ ಆಪ್ಷನಲ್ಲಿ ನಾನು ಇದೇ ಮೀನು ತಗೊಂಡು ಬಂದಿದ್ದೀನಿ. ಓಕೆ, ಸೊ ರಪ್ಪ ಮೀನು ಮಾಡೋಣ, ಆದ ನಂತರ ನಾವು ಕೋಳಿ ಮಾಡೋಣ. ಓಕೆ, ಆ್ಯಕ್ಚುಲಿ ನಾನು ಯಾವಾಗ ಕತ್ತಿಯಲ್ಲಿ ಮಾಡೋದು ಮೀನು. ಓಕೆ, ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇದೆ ಇಲ್ಲಿ ಎಂತ ಹೇಳುದು ಇಲ್ಲಿ ಕತ್ತೇರಿಯಲ್ಲಿ ಮಾಡೋದು. ಬೇಗ ಆಡ್ಲತ್ತೆ ನೆಟ್ಟು ಬೇಗ ಮಾಡೋಣ, ಟೈಮ್ ಇಲ್ಲ ಗೈಸ್. ಓಕೆ, ಜಾಸ್ತಿ ಮಾತಾಡಿದ್ರೆ ಆ್ಯಕ್ಚುಲಿ ನಮ್ಮ ಅತಿಥಿಯವರು ಸಂಜೆಗೆ ಬರ್ತಾರೆ, ಸಂಜೆಗೆ 6 o'clock ತನಕ ಬರ್ತಾರೆ. ಅದು ಮುಂಚೆ ನನ್ನ ಎಲ್ಲ ಕೆಲಸ ಆಗಬೇಕಲ್ವಾ. ಬಂಗುಡೆಯಲ್ಲಿ ಮೊಟ್ಟೆ ನೋಡಿ ಚಿಕ್ಕ ಉಂಟು, ಫ್ರೆಶ್ ಉಂಟು ಗೈಸ್. ಇವತ್ತೇ ಮರಿಯಾಲ ಅಲ್ವಾ, ಇವತ್ತೇ ಆ್ಯಕ್ಚುಲಿ ಜಾಸ್ತಿ ಮೀನು ಇರಲ್ಲ, ಗೊತ್ತಾಯ್ತಾ. ಮೀನು ಕೂಡ ತುಂಬ ಕಾಸ್ಟ್ಲಿ ಇವತ್ತೆ. ಯಾಕೆಂದರೆ ಬೋಟು ಎಲ್ಲ ಹೋಗಲ್ಲಲ್ವಾ, ನೀರು ಒಳಗೆ ಹೋಗಲ್ಲ. ಸೊ ಮೀನು ತುಂಬ ಕಾಸ್ಟ್ಲಿ. ಇಲ್ಲಿ ನಾನು ಒಂದು 2 ದಿವಸನ ಮುಂಚೆ ನಾನು ಒಂದು ಇಷ್ಟು ಚಿಕ್ಕ ಬಂಗುಡೆ, ಓಕೆ, 2 ಬಂಗುಡೆಗೆ ನಾನು ಒಂದು 100 ರೂಪಾಯಿ ಕೊಟ್ಟಿದ್ದೀನಿ. ಅಷ್ಟು ಕಾಸ್ಟ್ಲಿ ಉಂಟು ಇಲ್ಲಿ ಇವತ್ತೆ. ನಿಮ್ಮ ಬ್ಯಾಂಗ್ಳೂರಲ್ಲಿ ಉಂಟಾ ಇಲ್ವಾ ಮೀನು? ಅವು ಕತ್ತಿಡ್ ಮಲ್ತಿನಂತ ಕೊರ್ಲತ್ತೆ ಮಾತ್ರ ಇಂಚ ಮಲ್ತು ಅದೇ ಗೊರ್ಚಿ ಗೈಸ್. ನಮ್ಮ ಬೆಕ್ಕು ನೋಡಿ ಇಲ್ಲಿ ಬೊಲ್ದು ಬೆಕ್ಕು. ಓಕೆ, ಆ್ಯಕ್ಚುಲಿ ಇದೇ ಉಂಟಲ್ವಾ, ಇದೆ ಬೆಕ್ಕು ಆ್ಯಕ್ಚುಲಿ ನಿನ್ನೆನೆ ನಮ್ಮ ಲೈಫಲ್ಲಿ ಬಂದಿದ್ದು ಅಲ್ವಾ, ನಿನ್ನೆನೆ ನಮಗೆ ಸಿಕ್ಕಿತು ಇದು. ಆ್ಯಕ್ಚುಲಿ ಎಂತ ಗೊತ್ತುಂಟ, ನಾನು ಯಾವಾಗ ಪೇಂಟಲ್ಲಿ ಮನೆಯಲ್ಲಿ ಬರ್ತಾಗ ಆ್ಯಕ್ಚುಲಿ ನಮ್ಮ ಕಾರು ಒಳಗೆ ಬಂತು ಇದೆ ಬೆಕ್ಕು, ಬಿಟ್ಟೆ ಅಲ್ಲ ಬೆಕ್ಕು.
ಬಂತು. ಸೊ ಡೈರೆಕ್ಟ್ಲಿ ನಾನು ಒಂದು ಕ್ಲಿಪ್ ಹಾಕ್ತೀನಿ, ನೀವು ನೋಡಿ. ಓಕೆ, ಸೊ ನಾವು ಅದೇ ತಕೊಂಡು ಬಂದಿದ್ದೀವಿ. तागदंडा तू लगे पहले चेक जी जी दाल तक पोई अम्मा पोई 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 रोड किंज पुच्छ बल्तुंदुंडु पूरा गाडिद नडुट इत्तुंडु हा अम्मा पोई पोई इल्ल पोई एन बंगारू एन बंगारू अत्ति हा ओल्पोड्तु बत्तीनि रप्पु बले पोई नम्म गाडी पोई 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 ಯಾರು ನಮಗೆ ಡೌಟು ಇಟ್ಟು ಹೋಗಿದ್ದಾರೆ ಅಂತ, ಯಾರು ಅದಲ್ವಾ ಇಟ್ಟು ಹೋಗಿದ್ದಾರೆ ಬೆಕ್ಕುಗೆ. ಎಷ್ಟು ಕ್ಯೂಟ್ ಉಂಟು ನೋಡಿ. ನಮ್ಮ ಮನೆಯಲ್ಲಿ ಮುಂಚೆ ಒಂದು ಕಾಲು ಉಂಟು, ಇದೇ ಕಾಲು. ಓಕೆ, ಇದೇ ಕಾಲು, ಇದೇ ನಮ್ಮ ಆ್ಯಕ್ಚುಲಿ ಬೊಲ್ಲು, ಕಾಲು ಮತ್ತು ಬೊಲ್ಲು, ಹಾಗೆ ಹೆಸರು ಇಟ್ಟಿದ್ದೀವಿ. ಸೊ ಬಂಗುಡೆ ನೋಡಿ, ಇಲ್ಲಿ 1 2 3 ಎದಕ್ಕೆ ಮುನಿ ಯೈ अंडा बोल रही थी. इधे नम्म फेवरेट. ये कौन सा है बोल? डॉट वाला है. हाँ, 3 ಬಂಗುಡೆ, 4 ಬಂಗುಡೆ, 5 ಬಂಗುಡೆ, 6 ಬಂಗುಡೆ, 7 ಬಂಗುಡೆ, 8 ಇಲ್ಲ ಫ್ರೈ, 8 9 10. ನಾವೊಂದು 7 ಜನ ಇದ್ದೀವಿ. ಓಕೆ, ಒಂದು ಎಕ್ಸ್ಟ್ರಾ ಒಂದು ಯಾವಾಗ ನಮಗೆ ಎಕ್ಸ್ಟ್ರಾ ಬೇಕೇ ಇರುತ್ತೆ ಅಲ್ವಾ. ಮತ್ತು ಕೋರಿ ಉಂಟಲ್ವಾ, ಸೊ ಜಾಸ್ತಿ ಮೀನು ಬೇಡ, ಒಂದೊಂದು ಫ್ರೈ ಮಾಡಿದ್ರೆ ತಿಂದರೆ ಸಾಕು ಅಲ್ವಾ. ಇಂಚತಿ ಮಲ್ಪುನು. ನಾನು ಆ್ಯಕ್ಚುಲಿ ಪಾಪ್ಲೆಟ್ ಮಾಡೋದು ಫಸ್ಟ್ ಟೈಮ್. ನಾನು ಫೋನಲ್ಲಿ ನೋಡಿದ್ದೀನಿ ಹೇಗೆ ಮಾಡ್ತಾರೆ ಅಂತ. ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಬಂಗುಡೆ ಮೂತಾಯಿ ಅದೇ ಮಾಡೋದು ಅಲ್ವಾ. ಸೊ ಇದೇ ನಾನು ನೋಡಿದ್ದೀನಿ, ಒಂದು ಹೀಗೆ ಮಾಡ್ತಾರೆ. ಇದೆಲ್ಲ ಕಟ್ ಮಾಡ್ತಾರೆ, ಇದೆಲ್ಲ ಕಟ್ ಮಾಡ್ತಾರೆ, ಇದೆಲ್ಲ ಕಟ್ಟು, ಇದೆ ಕಟ್ಟು. ಆ್ಯಕ್ಚುಲಿ ಪಾಪ್ಲೆಟ್ ದೊಡ್ಡ ಇದ್ದರೆ ನಾವು ಈಗ ಕಟ್ಟಿಂಗ್ ಮಾಡ್ಬೋದು. ಇದೇ ಗೊತ್ತಾಂಡ ತೆಂಚ ಇವತ್ತೇ ಪಾಪ್ಲೆಟ್ ಅದೇ ದೊಡ್ಡ ಇಲ್ಲ ಅಲ್ವಾ. ಸೊ ನೋಡಿ ಹೇಗೆ ಮಾಡ್ತೀನಿ ಅಂತ ನಾನು. ಅವರ ಸಾಫ್ಟ್ ಪಾರ್ಟ್ ಉಂಟಲ್ವಾ, ಸೊ ಈಗ ಕಟ್ಟಿಂಗ್ ಮಾಡ್ತೀನಿ. ಖಜಾವ್ ಉಂಟಲ್ವಾ, ಖಜಾವ್ ಇದೇ ಕ್ಲೀನ್ ನೋಡು. ಫೈನಲಿ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇದೇ ಪಾಪ್ಲೆಟ್ ಕ್ಲೀನ್ ಮಾಡಿದ್ದೀನಿ. ಓಕೆ, ಸ್ವಲ್ಪ ಕೂಡ ವೇಸ್ಟ್ ಮಾಡಲಿಕ್ಕೆ ನನಗೆ ಇದೇ ಇಲ್ಲ, ಮನಸ್ಸಿಲ್ಲ. ಯಾಕೆಂದರೆ ಅಷ್ಟು ದುಡ್ಡು ಕೊಟ್ಟಿದ್ದೀನಿ ನಾನು ಇದಕ್ಕೆ. ಮಾಂಜಿ ಎಲ್ಲ ಕಾಸ್ಟ್ಲಿ ಅಲ್ವಾ, ಎಂತ ಹೇಳ್ತೀಯ ಗೈಸ್? ಹಾಂ, ನಾವು ಫೋನಲ್ಲಿ ನೋಡ್ತೀವಿ ಕ್ಲೀನಿಂಗ್ ಹೇಗೆ ಮಾಡಬೇಕು ಅಂತ, ಹಾಗೆ ಏನು ಗೊತ್ತಾಗಲ್ಲ. ಗೊತ್ತುಂಟಾ, ನೀವು ಯಾವಾಗ ಕೈಯಲ್ಲಿ ಫಿಶ್ ತಗೊಳ್ಳಿ ನಂತರ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾರಲ್ವಾ, ಆಗ ನಂತರ ಪರ್ಫೆಕ್ಟ್ಲಿ ನಿಮಗೆ ಗೊತ್ತಾಗೋದು. ಇವತ್ತೆ ಫಸ್ಟ್ ನನಗೆ ಅಷ್ಟು ಬಂದಿಲ್ಲ, ಇವತ್ತೆ ಸೆಕೆಂಡ್ ನೋಡಿ ಹೇಗೆ ಕ್ಲೀನ್ ಮಾಡಿದ್ದೀನಿ ನೋಡಿ. ಈಗ ಓಪನ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ, ಎಂತ ಇಲ್ಲ ಇವತ್ತೆ ಅಲ್ಲ. ಸೊ ನಮ್ಮ ಎಟ್ಟಿ ಆಯಿತು. ಇದೇ ಕಟ್ಟಿಂಗ್ ಉಂಟು. ಸೊ ಗೈಸ್, ಫೈನಲಿ ನನ್ನ ಫಿಶ್ ಎಲ್ಲ ಕ್ಲೀನಿಂಗ್ ಮಾಡಿ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಬಂಗುಡೆ, ಓಕೆ, ಪಾಪ್ಲೆಟ್, ಬಂಗುಡೆದು ಮೊಟ್ಟೆ, ಓಕೆ, ಇದೆ ಮಿಕ್ಸ್ ಫಿಶ್. ಎಷ್ಟು ಶೈನಿಂಗ್ ಆಗಿದೆ ನೋಡಿ. ಹಾಗೆ ಚಂದ ಮಾಡಿ ನಾನು ಕ್ಲೀನಿಂಗ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದೆ ಎಟ್ಟಿ. ಓಕೆ, ಸೊ ಇವತ್ತೇ ಆಫ್ಟರ್ನೂನ್ ಲಂಚ್ಗೆ ನಾನು ಇದೇ ಮಾಡ್ತೀನಿ, ಪಾಪ್ಲೆಟ್ ಮಾಡ್ತೀನಿ. ಇದೆ ನಾನು ನೈಟ್ಗೆ ಇಡ್ತೀನಿ. ಓಕೆ, ಇದೇ ನಾನು ಚೆನ್ನಾಗಿ ಮಸಾಲ ಮಾಡಿ ನಾನು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೀನಿ. ಆ್ಯಕ್ಚುಲಿ ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ, ಸ್ವಲ್ಪ ಜ್ವರ ನನಗೆ. ಬಟ್ ಅತಿಥಿ ಅವರು ಬರ್ತಾರೆ, ಸೊ ನನಗೆ ಅದೇ ಒಂದು ಎಕ್ಸೈಟ್ಮೆಂಟ್ ಬೇರೆನೆ. ಜ್ವರ ಎಲ್ಲ ಹಾಳಾಗಿ ಹೋಗುತ್ತೆ, ಗೊತ್ತುಂಟಾ, ಅದೇ ಎಕ್ಸೈಟ್ಮೆಂಟಿಗೆ. ಬಟ್ ನನಗೆ ಆ್ಯಕ್ಚುಲಿ ಸತ್ಯ ಹೇಳಿದರೆ ನನಗೆ ಹುಷಾರಿಲ್ಲ. ಓಕೆ, ಸೊ ರಪ್ಪ ನಾವು ಒಂದು ಮಸಾಲ ರೆಡಿ ಮಾಡೋಣ. ಓಕೆ, ಸೊ ಮಸಾಲಲ್ಲಿ ನಾನು ಎಂತೆಂತ ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದೇ ನಾನು ಸ್ವಲ್ಪ ಮಸಾಲ ಮಾಡಿ ಇಟ್ಟಿದ್ದೀನಿ ಪಾಪ್ಲೆಟ್ಗೆ. ಓಕೆ, ಸೊ ಇವತ್ತೆ ಲಂಚ್ ಮಾಡಲಿಕ್ಕೆ ಬೇಕಲ್ವಾ ನಮಗೆ. ಸೊ ಅವರು ಆ್ಯಕ್ಚುಲಿ ಅತ್ತಿಗೆ ಸಾರಿ ದಾದನ್ಬಿನಿ ಅತ್ತಿಗೆ ಅಲ್ಲ, ಅತಿಥಿ. ಸೊ ಅತಿಥಿ ಅವರು ಈವ್ನಿಂಗ್ ಡಿನ್ನರ್ಗೆ ಬರ್ತಾರೆ. ಓಕೆ, ಸೊ ಪರ್ಫೆಕ್ಟ್ ಆಗಿ ಇವತ್ತೇ ನಾನು ಮಸಾಲ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟರೆ ಒಂದು ಪರ್ಫೆಕ್ಟ್ಲಿ ಒಂದು 4-5 ಗಂಟೆ ಮ್ಯಾರಿನೇಟ್ ಆಗುತ್ತೆ. ಓಕೆ,
ಸೊ ನಮ್ಮ ಟೊಮೆಟೊ ಸಾರು ಆಯಿತು. ಇವತ್ತು ಆ್ಯಕ್ಚುಲಿ ಲಂಚ್ಗೆ ಟೊಮೆಟೊ ಸಾರು ಮತ್ತು ಪಾಪ್ಲೆಟ್ ಫ್ರೈ. ಓಕೆ, ಸೊ ಇವತ್ತು ನಾನು ಇದೇ ಎಲ್ಲಕ್ಕೆ ನಾನು ಮಸಾಲ ಮಾಡಿರ್ತೀನಿ ರಪ್ಪ ರಪ್ಪ. ಸೊ ಫಸ್ಟ್ ನನ್ನ ಇಂಗ್ರೀಡಿಯೆಂಟ್ ಎಂತ ಅಂತ ಹೇಳ್ತೀನಿ. ಫಸ್ಟ್ ನಾನು ಉಪ್ಪು ಹಾಕ್ತೀನಿ. ಓಕೆ, ನನ್ನ ಎಲ್ಲ ಉಲ್ಟಾನೆ. ಓಕೆ, ಉಪ್ಪು ಎಲ್ಲರೂ ಲಾಸ್ಟಲ್ಲಿ ಹಾಕ್ತಾರೆ, ನನ್ನ ಫಸ್ಟ್ ಉಪ್ಪು. ಓಕೆ, ಇದೆ ಉಪ್ಪು. ಆಗ ನಂತರ ಚಿಲ್ಲಿ ಪೌಡರ್ ನಮಗೆ ಜಾಸ್ತಿ ಬೇಕು, ಯಾಕೆಂದರೆ ಖಾರ ಆಗಬೇಕಲ್ವಾ, ಆಯಿತಾ. ಆಗ ನಂತರ ನಾನು ಇದೇ ಹಾಕ್ತೀನಿ, ಫಿಶ್ ಫ್ರೈ ಮಸಾಲ, ಇದೆ ಫುಲ್ ಹಾಕ್ತೀನಿ. ಧನಿಯಾ ಪೌಡರ್. ನನ್ನ ಆ್ಯಕ್ಚುಲಿ ಫಿಶ್ ಫ್ರೈ ನನ್ನ ಒಂದು ಬೇರೆನೇ ಇದೆ. ಆ್ಯಕ್ಚುಲಿ ನೀನು ಕೂಡ ಹೀಗೇನೆ ಸೇಮ್ ಫ್ರೈ ಟ್ರೈ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ಆಗುತ್ತೆ. ಓಕೆ, ನೀವು ಎಲ್ಲ 10 ಫಿಂಗರ್ಸ್ ಹೀಗ ಮಾಡ್ತೀರಾ, ಅಷ್ಟು ಟೇಸ್ಟಿ ಆಗುತ್ತೆ. ಅದು ನಾನು ನಿಮಗೆ ರಾತ್ರಿ ಅವರು ಯಾವಾಗ ಬರ್ತಾರೆ ಅಲ್ವಾ, ಬಿಸಿ ಆ ಟೈಮಲ್ಲಿ ಮಾಡ್ತೀನಿ. ಅದೇ ನಾನು ನಿಮಗೆ ತೋರಿಸ್ತೀನಿ ನಾನು ಫ್ರೈ ಹೇಗೆ ಮಾಡ್ತೀನಿ ಅಂತ. ಫಸ್ಟ್ ನಾನು ಮಸಾಲ ರೆಡಿ ಮಾಡ್ತೀನಿ ಅಲ್ವಾ, ಫ್ರೈ ಆದ ನಂತರ ಮತ್ತೆ ನಾನು ಒಂದು ಮಸಾಲ ಹಾಕ್ತೀನಿ. ಅದೇ ನನ್ನ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಓಕೆ, ಅದೇ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಇದೆ ನೋಡಿ ನಾನು ಎಂತೆಂತ ಹಾಕ್ತಾ ಇದ್ದೀನಿ ಅಂತ. ಎಂತ ಇಂಬೆ ಪುಳಿ ಕಟ್ಟ ಅಯ್ಯೋ ಅಯ್ಯೋ, ಬಿತ್ತು ಹೋಗ್ಬಾರ್ದು, ಇಲ್ಲಾಂದ್ರೆ ಕೈಪೆ ಆಗುತ್ತೆ. ಮೊಟ್ಟೆ ಹಾಕಬೇಕಾ? ಇಲ್ಲ ಅಲ್ವಾ, ನಾನು ಆ್ಯಕ್ಚುಲಿ ಮೊಟ್ಟೆ ಹಾಕಲ್ಲ. ಈಗ ಮಿಕ್ಸಿಂಗ್ ಮಾಡ್ತೀನಿ ನಾನು. ಓಕೆ, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಓಕೆ, ಫ್ರೈ ಫಿಶ್ ಫ್ರೈ ಫಿಶ್ ಫ್ರೈ ಆಗ ನಂತರ ಇದೆ ನನ್ನ ಎಲ್ಲ ಬಂಗುಡೆ ನಾನು ಹಾಕ್ತೀನಿ. ಈ ಕಟ್ ಮಾಡಬೇಕಲ್ವಾ, 2 3 ಇವತ್ತೇ ನಾನು ಇದೇ ಫಿಶ್ ಉಂಟಲ್ವಾ, ಇದೇ ಹಾಕ್ತೀನಿ. ಇದೆ ಮೊಟ್ಟೆ ಹಾಕ್ತೀನಿ, ಇದು ಕೂಡ ಮಸಾಲ ಹಾಕ್ತೀನಿ. ವಾವ್ ರಕ್ಷಿತಾ, ಎಷ್ಟು ಫಾಸ್ಟ್ ಮಾಡಿದ್ದೀನಿ ಗೊತ್ತುಂಟ ನಿಮಗೆ. ಅರ್ಧ ಗಂಟೆಯಲ್ಲಿ ಫಿಶ್ ಕ್ಲೀನ್ ಕೂಡ ಆಯಿತು, ಮಸಾಲ ಮಾಡಿ ಕೂಡ ಆಯಿತು. ಇವತ್ತೇ ನಾವು ಒಂದು ಕೆಲಸ ಮಾಡೋಣ, ಇದೇ ಎಲ್ಲ ನಾವು ಫ್ರಿಜ್ಜರಲ್ಲಿ ಇಟ್ಟೋಣ. ಓಕೆ, ಎಂತ ಗೊತ್ತುಂಟಾ, ಕೈ ಕೂಡ ಉರಿ ಆಗ್ತಾ ಉಂಟು, ಅಷ್ಟು ಕಡಕ್ಕನೆ ಮಾಡಿದ್ದೀನಿ ನಾನು. ಹೀಗ ಮಾಡಿ ಇಡ್ತೀನಿ. ಇದೇ ಫಿಶ್ ಕೂಡ ಹೀಗ ಇಡ್ತೀನಿ. ಓಕೆ, ಡನ್. ಫಿಶ್ ಕೆಲಸ ಆಯಿತು. ಇವತ್ತೇ ನಾವು ಲಂಚ್ಗೆ ರಪ ಮಾಡೋಣ. ಇಲ್ಲಿ 4 ಪಾಪ್ಲೆಟ್ ತಗೊಂಡಿದ್ದೀನಿ. ಒಂದು ಬಂಗುಡೆ ಯಾರಿಗೆ ಅಂತ ಯೋಚನೆ ಮಾಡ್ತೀರಾ? ಆ್ಯಕ್ಚುಲಿ ನನ್ನ ದೊಡ್ಡಗೆ ಆ್ಯಕ್ಚುಲಿ ಬಂಗುಡೆ ಅಂದರೆ ತುಂಬ ಇಷ್ಟ ನನ್ನ ದೊಡ್ಡಗೆ. ಓಕೆ, ಸೊ ಇದೇ ಉಂಟಲ್ವ, ಇದೆ ಮೊಟ್ಟೆ, ಇದೆ ನನಗೆ. ಓಕೆ, ಇದೆ ನನ್ನ ಸಿಸ್ಟರ್ಗೆ, ಇದೆ ನನಗೆ, ಇದೆ ನನ್ನ ಅಣ್ಣಗೆ, ಇದೆ ದೊಡ್ಡಗೆ, ಇದೆ ನನಗೆ. ಸೊ ಇವತ್ತೇ ನೋಡಿ ಇದೇ ಮಾಡೋಣ, ಇದೆ ಹಾಕೋಣ. ನೋಡಿ ಎಷ್ಟು ಫ್ರೆಶ್ ಉಂಟು ಗೈಸ್. ಎಷ್ಟು ಫ್ರೆಶ್ ಉಂಟು ನೋಡಿ ಗೈಸ್. ಇವತ್ತೇ ನನಗೆ ಹಸಿವಾಗುತ್ತೆ. ಇದೆ ಪಾಪ್ಲೆಟ್ ನೋಡಿ. ಇದೇ ಭಯ ಅಲ್ವಾ. ಇಲ್ಲಿ ನೋಡಿ ನಮ್ಮ ಫಸ್ಟ್ ಪಾಪ್ಲೆಟ್ ಹೋಗ್ತಾ ಉಂಟು. ಇಲ್ಲಿ ನೋಡಿ, ಮತ್ತೊಂದು ಹೋಗ್ತಾ ಉಂಟು. ಮತ್ತೊಂದು ಇದೆ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಇವತ್ತೇ ಹಾಕ್ಲಾ? ಹಾಕ್ಲಾ? ಎಲ್ಲಿ ಆಗಿದೆ? ಇಲ್ಲಿ ನಿಕ್ತುಂಡೆ ಫ್ರೈ ಮಾಡ್ತೀನಿ. ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ದೀನಿ ಅಲ್ವಾ, ನೋಡಿ ಲಿಂಬೆ ಪುಳಿ. ಓಕೆ, ಇದೆ ಮುಂಚಿದ ಪೌಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ. ಇದೆ ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಓಕೆ, ಇವತ್ತೇ ನೋಡಿ ಈಗ ಮಾಡಿ
ಫಿಶ್ ಹಾಫ್ ಫ್ರೈ ಆಗುತ್ತೆ ಅಲ್ವಾ, ಆಗ ನಂತರ ಮೇಲೆ ಈಗ ಮಸಾಲ ಮಾಡುವುದು. ಈಗ ಮಾಡಿದ್ರೆ ಒಂದು ಟೇಸ್ಟೇ ಬೇರೆ ಗೈಸ್, ಬೇರೆನೇ ಟೇಸ್ಟ್ ಇದೆ. ಬಾಯಿ ಮುಚ್ಚಬೇಕು. ಬಾಯಿ ಮುಚ್ಚ ನಂತರ ಗ್ಯಾಸ್ಗೆ ಫಾಸ್ಟ್ ಇಡಿ. ಗ್ಯಾಸ್ಗೆ ಫಾಸ್ಟ್ ಆದ ನಂತರ 1 2 3 4 5 6 7 8 9 10 11 12 13 14 15 16 17 18 19 20 ಆದ ನಂತರ ಬಂದ್ ಮಾಡಿ. ಇವತ್ತೇ ಫ್ರೈ ಆಗುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ಐತಾತಿಗೆ ಇವತ್ತೇ ನಂತರ ಆದ ನಂತರ ಎಲ್ಲ ವಾಶ್ ಮಾಡಬೇಕು. ಅದೇ ರಗಳೆ ಕೆಲಸ. ಬನ್ನಿ, ಊಟ ರೆಡಿ ಆಯಿತು. ಬಿಸಿ ಬಿಸಿ ಟೊಮೆಟೊ ಸಾರು ಉಂಟು, ಟೊಮೆಟೊ ಸಾರು. ವಾವ್, ಇದು ನನ್ನ ಪಾಪ್ಲೆಟ್. ನನ್ನ ಮೊಟ್ಟೆ ಉಂಟು ಗೈಸ್, ಮೊಟ್ಟೆ ನೋಡಿ. ನನ್ನ ಸಿಸ್ಟರ್ಗೆ ಇಲ್ಲ ಮೊಟ್ಟೆ. ಫಸ್ಟ್ ಕ್ಲಾಸು. ಎಲ್ಲಿ ನೋಡಿ, ಪಾಪ್ಲೆಟ್. ಎಂತ ಹೇಳಲಿಕ್ಕೇನೆ ಇಲ್ಲ. ಸೂಪರ್. ಮೊಟ್ಟೆ ಎಂಚುಂಡು? ಸೂಪರ್ ಉಂಟು. ಥ್ಯಾಂಕ್ ಯು ಬಂದಿದ್ದಾರೆ. ಥ್ಯಾಂಕ್ ಯು. ಮುನಿ ಎಂಚುಂಡು ಪಾಪ್ಲೆಟ್? ದಾದಿ ಇರಿಗೆ ಲಕ್ಕದ ಪೋಯಿನೆ ಅವು. ಸೊ ಗೈಸ್, ಫೈನಲಿ ಊಟ ಆಯಿತು. ಇವತ್ತೇ ಕೋಳಿ ಮಾಡಲಿಕ್ಕೆ ಉಂಟಲ್ವಾ. ಸೊ ಫಸ್ಟ್ ನಾವು ವಾಶ್ ಮಾಡೋಣ. ಎಂತ ಹೇಳ್ತೀಯ ಅಣ್ಣ? ಓಕೆ, 2 ಕಿಲೋ ಕೋಳಿ ಉಂಟು. ಓಹ್, ಗೈಸ್ ಫೈನಲಿ ಕೋಳಿ ವಾಶ್ ಮಾಡಿ ಆಯಿತು. ಧನ್ಯ ಉಂಟು, ಧನ್ಯ ಈತದೆ. ಸ್ವಲ್ಪ ಧನಿಯಾ, ಸ್ವಲ್ಪ ಪುದೀನ, ಇಲ್ಲಿ ನೋಡಿ ಬೆಳ್ಳುಳ್ಳಿ ಉಂಟು, ಸ್ವಲ್ಪ ಶುಂಠಿ, ಆಗ ನಂತರ 1 ಈರುಳ್ಳಿ, 1 ಟಮಟ ಪುಂಟಿಸಿ. ಟೇಸ್ಟ್ ಗೈಸ್ ಘಾಟುಂಟು, ತುಂಬ ಘಾಟುಂಟು. ಇದೆ ಬಿಸಿಲಲ್ಲಿ ಹಾಕೋಣ. ಓಕೆ, ಮೊಸರು ಹಾಕೋಣ. ಓಕೆ. ಓ ಶಿಟ್, ಇಲ್ಲಿ ನೋಡಿ. ಅಯ್ಯೋ ದೇವರೇ. ಸೊ ಫಸ್ಟ್ ಗ್ಯಾಸ್ ಆನ್ ಮಾಡಿ ಗೈಸ್. ನಾನು ಒಂದು ರಪ ಮಾಡ್ತೀನಿ, ಯಾಕೆಂದ್ರೆ ಅರ್ಧ ಗಂಟೆಯಲ್ಲಿ ನನ್ನ ಕಸಿನ್ಸ್ ಅವರು ಎಲ್ಲ ಬರ್ತಾರೆ. ಗೊತ್ತಲ್ವಾ, ಕೆತ್ತೆ ಇದೆಲ್ಲ ಹಾಕ್ತೀನಿ. ನೋಡಿ, ಬಿಸಿ ಕೈಯಲ್ಲೇ ಮಾಡ್ತೀನಿ ನೋಡಿ. ಟ್ಯಾಲೆಂಟ್ ಒಂದು ಕಮ್ಮಿ ಆಂಡ ನಿಂಗೆ. ನನ್ನರ್ದು ಇಂಚಿ ನೀರುಳ್ಳಿ ಪುರ ಪಾಡುನ ಕಜಕ್ ಮಲ್ಪುನೆ ಬೊಚ್ಚಿ ಅತ್ತೆ ಪೊಕ್ಕಡೆ ಬೋನ್ ಪೀಸ್ ನಾವು ಫ್ರೈಗೆ ಇಟ್ಟನ. ಓಕೆ, ಮತ್ತೆ ಇದೆ ಸಾಫ್ಟ್ ಮಾಂಸ ಇರುತ್ತಲ್ವಾ, ಅದೇ ನಾನು ರಸ ಮಾಡ್ತೀನಿ. ಓಕೆ, ಸ್ವಲ್ಪ ಹಾಗೆ ಆಚೆ ಸೈಡ್, ಸ್ವಲ್ಪ ಈಚೆ ಸೈಡ್. ಆಚೆ ಸೈಡ್ ನಾವು ಕಬಾಬ್ ಮಾಡೋಣ, ಈಚೆ ಸೈಡ್ ನಾವು ರಸ ಮಾಡೋಣ. ಓಕೆ, ನಮ್ಮ ಇದೆ ಬೇಯಿಸ್ತಾ ಉಂಟು. ಎಲ್ಲರಿಗೆ ಆ್ಯಕ್ಚುಲಿ ಕಬಾಬ್ ಅಂದರೆ ಇಷ್ಟ. ಸೊ ಜಾಸ್ತಿ ನಾನು ಕಬಾಬೇ ಮಾಡ್ತೀನಿ, ಹೌದಲ್ವಾ? ಇದು ಆ್ಯಕ್ಚುಲಿ ನನಗೆ ಕಬಾಬ್ಗೆ ಬೇಕು. ಸೊ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಮ್ಯಾರಿನೇಟ್ ಮಾಡಿ. ಓಕೆ, ಆಯಿತು. ಫೈನಲಿ ನನ್ನ ಗ್ರೀನ್ ಚಿಕನ್ ಆಯಿತು. ನೋಡಿ.
ಕೊತ್ತಂಬರಿ ತೊಪ್ಪು ಹಾಕಣ. ಓಕೆ, ಒಂದು ರೌಂಡ್ ಮಾಡೋಣ ಈಗ. ಆಹಾ ಆಹಾ ಆಹಾ, ಗೊತ್ತಿಲ್ಲ ನನಗೆ ಹೇಗಾಯಿತು ಅಂತ, ಜಸ್ಟ್ ಮಾಡಿದ್ದೀನಿ ಅಷ್ಟೇ. ಗೈಸ್, ನಾವೊಂದು ರಪ್ಪ ಕಬಾಬ್ ಮಾಡೋಣ. ಯಾಕೆ ಅಂದರೆ ಅವರು ಬಂದ ನಂತರ ಮಾಡಿದರೆ ಟೈಮ್ ಇರಲ್ಲ ಮತ್ತೆ ಮಾತಾಡಲಿಕ್ಕೆ. ಕಡಿಪತ್ತ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕಬಾಬು ಕಬಾಬು ಕಬಾಬು. ಆಯ್ತು, ಇವತ್ತೆ ಸ್ವಲ್ಪ ಸ್ಲೋ ಇಟ್ಟು ಒಂದು ಭಾಜನ ಹಾಕೋಣ. ಆಕ್ಚುಲಿ ಇದೆ, ನಾನು ತವಾ ಕಬಾಬು ಮಾಡ್ತಾ ಇದ್ದೀನಿ. ತವಾ ಕಬಾಬು. ಗೈಸ್, ನನ್ನ ಕಬಾಬು ರೆಡಿ ಆಯ್ತು ನೋಡಿ. ವಾಹ್, ಕಬಾಬು ಕಬಾಬು. अच्छे से ಕಬಾಬು. ಊನು ನನ್ನ ಎಲ್ಲ ಅತ್ತಿಗೆ ದಾದ ಬೋಡ ನೋಡಿ ತುಳುಟು ಬಂತು. ಇನ್ನೆಂತ ತುಳುಟು ದಾದಲ್ಲಿ ಸರ್ಕಾರ ಬಂದಿದ್ದಾರೆ ಇವತ್ತಿಗೆ. ಈಗ ಲೈಫ್ ಇಂಚಿತ್ನ ಪರಾಪರ್ಸಿ ತೂದಿಪ್ಪಾಯರು ಆಕ್ಚುಲಿ ಒಂದು ಇಮ್ಮೆ ಪುಟ್ಟೋಡ್ದು ಮುದ್ದೆ ಯಾರನ್ನ ಅಮ್ಮೆರ್ನ ಮಾತ್ರ ಏತು ಎಟ್ಟೆ ತುಳಿ ಏತು ಸಿಂಪ್ಲಿಸಿಟಿ ಉಂಡು. ಪರ್ಸ್ ಚೇಂಜ್ ಮಲ್ದಿಜೆ ಪಪ್ಪನ ಪರ್ಸ್ಗೆ ಎಂದು ದಾದ ಪಂಡ ಚೇಂಜ್ ಮಲ್ಪಂದ ಇಪ್ಪರ ರೀಸನ್ ದಾದ ಪಂಡ ನೆಟ್ ಕಾಸು ಮಸ್ತ್ ಉರಿ ಉಂಡಿಗೆ ತುಲೆ ಆಯ್ ದೀತಿನ ಕಾಸು ಬ್ಯಾಂಕ್ ದುಡ್ಡು ಆತನ ಮಸ್ತ್ ಒಂದು 10 ರೂಪಾಯಿ ಬಿಡೋರಿ. ಕಬಾಬು ಎಲೆಗೆ ಚೂರು ಹೆಚ್ಚಿನ ಇದೀಗ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಓಕೆ, ವಿ ಲವ್ ಯು ಸೋ ಮಚ್. ಬಾಯ್.